ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ್ತೀರಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಮಾಡಕ್ಕೆ ಬಂದನು. ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಸ್ಟ್ ಟ್ರಿಕ್ ನಿಮ್ಗೆ ಹೇಳ್ಕೊಡೋದನ್ನು. ಈ ಒಂದು ಟ್ರಿಕ್ ಯಾವುದಪ್ಪ ಅದು ನಿಮ್ಗೆ ಗೊತ್ತೈತಿ. ನೀವು ತಮ್ಮನೇಲಿನಾಗ ನೋಡಿದ್ದೀರಿ. ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳನ್ನ ಯಾವ ರೀತಿ ನೀವು ಹೈಡ್ ಮಾಡಿ ಇಟ್ಕೋದು, ಅಂದ್ರೆ ನೀವು ಕಾಣಲಾರ್ದಂಗೆ ಯಾವ ರೀತಿ ನೀವು ಹೈಡ್ ಮಾಡೋದು, ಅದನ್ನು ವ್ಯೂವರ್ಸ್ಗಳಿಗೆ ಗೊತ್ತಾಗಲ್ದಂಗೆ ನಿಮ್ಮ ಒಂದು ಚಾನಲ್ದಾಗ ನೀವು ಸೀಕ್ರೆಟಾಗಿ ನಾ ಹೇಳೋದು ಸೆಟ್ಟಿಂಗ್ಸ್ನಾಗ ಅದನ್ನು ನೀವು ಮಾಡ್ಕೊರಿ. ಈ ಒಂದು ಸೆಟ್ಟಿಂಗ್ಸ್ನ ಅಂದ್ರೆ ಈ ಒಂದು ಹೈಡ್ ಮಾಡುವಂಥ ಸೆಟ್ಟಿಂಗ್ಸ್ನ ನೀವು ಇಟ್ಕೋದ್ರಿಂದ ನಿಮ್ಗೆ ಏನೇನೆಲ್ಲ ಬೆನಿಫಿಟ್ ಐತಪ್ಪ ಅಂದ್ರೆ, ಈ ಒಂದು ಬೆನಿಫಿಟ್ ಎಲ್ಲರಿಗೂ ಇರೋದಿಲ್ಲ. ಅಂದ್ರೆ ಕೆಲವರಿಗೆ, ಅಂದ್ರೆ ಹೊಸ ಯೂಟ್ಯೂಬರ್ಸ್ಗಳು ಯಾರ್ಯಾರು ಅದಾರಲ್ಲ ಅವರಿಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಆಕೈತಿ. ಹೆಂಗಪ್ಪ ಅಂದ್ರೆ, ಈಗೇನಾರ ನೀವು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿರ್ತೀರಿ ಅಂತ ಅನ್ಕೊಂಡು ಅದ್ರಾಗ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಒಂದೂ ಇರೋಂಗಿಲ್ಲ. ಆವಾಗ ನಿಮ್ಮ ಒಂದು ವಿಡಿಯೋ ಅಥವಾ ನಿಮ್ಮ ಒಂದು ಥಂಬ್ನೇಲ್ ಅಂದ್ರೆ ನೀವು ಒಂದು ಬೆಸ್ಟ್ ಕಂಟೆಂಟ್ನ ಕೊಟ್ಟಿರ್ತೀರಿ, ಇಲ್ಲಂತಲ್ಲ, ಅದು ಚೆನ್ನಾಗಿ ವೈರಲ್ ಆಗಿರ್ತೈತಿ, ಅಂದ್ರೆ ಚಂದಂಗೆ ವೈರಲ್ ಆಗಿರ್ತೈತಿ. ಆದರೆ ಸಬ್ಸ್ಕ್ರೈಬರ್ಸ್ ಒಂದೂ ಇರೋಂಗಿಲ್ಲ. ಯಾಕಪ್ಪ ಅಂತ ನಿಮಗೆ ಕೇಳೋದಾದ್ರೆ ನಿಮ್ಮ ಒಂದು ವಿಡಿಯೋಗಳೆಲ್ಲ ವೈರಲ್ ಆಗಿರ್ತಾವೆ ಮತ್ತು ನೀವು ಭಾಳ ಪಬ್ಲಿಕ್ ಆಗಿರ್ತೀರಿ. ಸಬ್ಸ್ಕ್ರೈಬರ್ಸ್ ಇಲ್ಲಾಂದ್ರೆ ಒಂದು 20-30 ಅಟ ಬಂದಿರ್ತಾವೆ. ಅಕಸ್ಮಾತ್ ನಾ ಏನಾರ ಹೈಡ್ ಮಾಡಿ ನಿಮ್ಮ ಒಂದು ವಿಡಿಯೋನ ನೀವು ವೈರಲ್ ಮಾಡಿಸಿದ್ರೆ, ಇಲ್ಲಾಂದ್ರೆ 2000-3000 ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಇದು ನೀವು ಹೆಂಗೆ ಆಕೈತಪ್ಪ ಅದು ನೀವು ಕೇಳ್ಬೋದು. ಈಗ ವ್ಯೂವರ್ಸ್ಗಳಿಗೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ಲೈಕ್ಸನ್ನು ನೋಡ್ತಾರೆ. ಈಗಿನ ಜನ್ರೇಷನ್ದಾಗ ಈಗಿನ ಒಂದು ವಿಡಿಯೋಗಳನ್ನ ನಾನು ಅನ್ಸಿದ ಮಟ್ಟಿಗೆ ನಾ ಕೇಳೋದಾದ್ರೆ, ನನ್ನ ಹಿಡೀರಿ ನೀವು. ಈಗ ಯಾವುದಾದ್ರೂ ಒಂದು ಬೆಸ್ಟ್ ಟಾಪಿಕ್, ಯಾವುದಾದ್ರು ಒಂದು ಬೆಸ್ಟ್ ಕಂಟೆಂಟ್ ಬರ್ತದೆ ತಿಳ್ಕೊರಿ ನನ್ನ ಮುಂದೆ, ನನಗೆ ಯೂಸ್ಫುಲ್ ಆಗುವಂಥದ್ದು, ಅದನ್ನು ನೋಡ್ತೀನಿ ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಅನ್ನೋದು ನಾನು ನೋಡ್ತೀನಿ. ಅದಕ್ಕೆ ಹೇಳತ್ತನು, ಹೊಸ ಬಿಗ್ನರ್ ಯೂಟ್ಯೂಬರ್ಸ್ ಯಾರೆಲ್ಲ ಇದಿರಲಿ, 1000 ಸಬ್ಸ್ಕ್ರೈಬರ್ಸ್ ಆಗೋ ಮಟನೂ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ನ ನೀವು ಹೈಡ್ ಮಾಡಿ ಇಟ್ಕೋರಿ. ಇದರಿಂದ ನಿಮಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಆಕೈತಿ. ಮತ್ತು ಹಂಗಿದ್ರೆ ವಿಷಯ ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು ಹೆಂಗೆ ನಾವು ಹೈಡ್ ಮಾಡೋದು ಅಂತೇಳಿ. ಮೊದಲಿಗೆ ಬಂದುಬಿಟ್ಟು ನಿಮ್ಮ ಒಂದು ಗೂಗಲ್ನ ನೀವು ಓಪನ್ ಮಾಡ್ಕೊರಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡ್ಯಾಶ್ಬೋರ್ಡ್ನ ನೀವು ಓಪನ್ ಮಾಡ್ಕೊರಿ. ಚಾನಲ್ ಡ್ಯಾಶ್ಬೋರ್ಡ್ನ ಯಾವ ರೀತಿ ಓಪನ್ ಮಾಡೋದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ, ನಾ ಇಲ್ಲಿ ನಿಮ್ಗೆ ಹೇಳ್ತಾ ನೋಡ್ಬೋದು. ನೀವು ಇಲ್ಲಿ ಎರಡನೇ ಒಂದು ಆಪ್ಷನ್ ಬರುತ್ತಲ್ಲ ಗೂಗಲ್ದಾಗ, ಅದನ್ನು ಯೂಟ್ಯೂಬ್ ಓಪನ್ ಮಾಡಿರಿ. ಅದನ್ನು ನೀವು ಓಪನ್ ಮಾಡೋಣ, ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಕೈತಿ. ಓಪನ್ ಆದಾದ ಕೂಡಲೇ ಇಲ್ಲೇ ಡೈರೆಕ್ಟಾಗಿ ಸ್ಟುಡಿಯೋ ಕರ್ಕೊಂಡು ಆಕೈತಿ ನಿಮ್ಮನ್ನು. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ನನ್ನ ಒಂದು ಸ್ಟುಡಿಯೋ ಡೈರೆಕ್ಟಾಗಿ ಯೂಟ್ಯೂಬ್ ಕರ್ಕೊಂಡು ಹೊಂಟೈತಿ. ಯೂಟ್ಯೂಬ್ ಸ್ಟುಡಿಯೋ ಕರ್ಕೊಂಡು ಹೋಗಿ ಡೈರೆಕ್ಟ್ ಮತ್ತು ನಿಮಗೆ ಕ್ರೋಮ್ನಾಗ ಕರ್ಕೊಂಡು ಹೋಗೈತಿ. ಮತ್ತು ಡೈರೆಕ್ಟಾಗಿ ನೀವೇನು ಭಾಳ ತಲೆ ಕೆಡಿಸೋವಂಥ ಅವಶ್ಯಕತೆ ಇರೋದಿಲ್ಲ. ಇದ್ರೊಳಗೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಫ್ರೆಂಡ್ಸ್, ಈ ಥರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಆಗೈತಿ. ಅಲ್ಲಿ ನೀವು ಕೆಳಗೆ ನೋಡ್ಬೋದು ಸೆಟ್ಟಿಂಗ್ಸ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿರ್ತಾನೆ. ಆ ಒಂದು ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಕೇಸಿಂದ ಇಲ್ಲಿ ನಿಮ್ಮದು ಇಲ್ಲಿ ಕೊಟ್ಟಿರ್ತಾನೆ ನೋಡ್ಬೋದು. ನೀವು ಇಲ್ಲಿ ಜನರಲ್, ಚಾನಲ್, ಅಪ್ಲೋಡ್ ಡಿಫಾಲ್ಟ್ಸ್, ಪರ್ಮಿಷನ್ಸ್, ಕಮ್ಯುನಿಟಿ, ಕ್ರಿಯೇಟರ್, ಡೆಮೋಗ್ರಫೀಸ್ ಇವೆಲ್ಲ ಕೊಟ್ಟಿರ್ತಾನೆ. ಅದ್ರೊಳಗೆ ನೀವು ಚಾನಲ್ ಅನ್ನೋದು ಎರಡನೇ ಒಂದು ಆಪ್ಷನ್ ಬರ್ತೈತಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡ್ಕೊರಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡೋಣ, ನಿಮ್ಗೆ ಇಲ್ಲಿ ನೋಡ್ಬೋದು. ನೀವು ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಇನ್ನೆಲ್ಲ ಕೊಟ್ಟಿರ್ತಾನೆ. ಫ್ಯೂಚರ್ ಎಲಿಜಿಬಿಲಿಟಿ ಕೊಟ್ಟಿರ್ತಾನಲ್ಲ, ಈ 3 ಆಪ್ಷನ್ಗಳು ಕೊಟ್ಟಿರ್ತಾನೆ. ಈ 3 ಆಪ್ಷನ್ದಾಗ ನೀವು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊರಿ. ಇಲ್ಲಿ ನಾನು ಕ್ಲಿಕ್ ಮಾಡೀನಿ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮ್ಗೆ ಹಲವಾರು ರೀತಿ ಆಪ್ಷನ್ಗಳನ್ನ ಇಲ್ಲಿ ತೋರಿಸ್ತಾನು. ಈ ಥರ ಒಂದು ಪೇಜ್ ತೋರಿಸ್ತಾನು. ಅದ್ರೊಳಗೆ ಇಲ್ಲಿ ನಿಮ್ಗೆ ನೋಡ್ಬೋದು, ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಅಂತ ಕೊಟ್ಟಿರ್ತಾನು. ಅದನ್ನು ನೀವು ಡಿಸೇಬಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸಬ್ಸ್ಕ್ರೈಬರ್ಸ್ ಹೈಡ್ ಕೊಟ್ಟಿರ್ತಾನು. ಅದನ್ನು ನೀವು ಡಿಸೇಬಲ್ ಮಾಡ್ಕೊರಿ. ಅದನ್ನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ನೀವು ನೋಡ್ಕೋಬೋದು. ಇಲ್ಲಿ ನೀವು ಇದನ್ನು ಡಿಸೇಬಲ್ ಮಾಡ್ಕೊರಿ. ಅದು ಆನ್ ಇರ್ತೈತಿ. ಅದು ಆನ್ ಇದ್ದರೆ ನೀವು ಡಿಸೇಬಲ್ ಮಾಡಿದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳನ್ನ ತೋರ್ಸಂಗಿಲ್ಲ. ನಿಮಗೆ ಹೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳನ್ನ ತೋರಿಸ್ಬೇಕಂತೇಳಿ ಮಾಡ್ಕೊಂಡಿದ್ರೆ ಮತ್ತು ಅದೇ ತಿರ್ಗಾ ನೀವು ಇದೇ ಥರ ಪ್ರೊಸೀಜರ್ನ ಓಪನ್ ಮಾಡಿ ನೀವು ಮತ್ತೆ ಇಲ್ಲಿ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ನ ತೋರಿಸ್ತಾರೆ. ಇದನ್ನು ಯಾವಾಗ ನೀವು ಮಾಡ್ಕೋಬೇಕಪ್ಪ ಅಂದ್ರೆ, 1000 ಸಬ್ಸ್ಕ್ರೈಬರ್ಸ್ ನೀವು ಆದ್ಮೇಲೆ ಮಾಡ್ಕೊಂಡ್ರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಆಕೈತಿ. ಅಲ್ಲಿವರೆಗೂ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ನೋಡಿದ್ದಕ್ಕೆ,
ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.